ತರಳಬಾಳು ಹುಣ್ಣಿಮೆ ಮಹೋತ್ಸವದ ಸಂದರ್ಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ಶ್ರೀ ತರಳಬಾಳು ಜಗದ್ಗುರು 1108 ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಯವರ ಪಾದರಂಗಗಳಲ್ಲಿ ಪೊಡಮೊಟ್ಟು ವೇದಿಕೆಯಲ್ಲಿ ಉಪಸ್ಥಿತಕ್ಕಂಥ ಮಾಜಿ ಸಚಿವರು, ನನ್ನ ಆತ್ಮೀಯರು, ಗೌರವ ಉಪಸ್ಥಿತಿ ಇರ್ತಕ್ಕಂಥ ಶ್ರೀ ಮಾಧುಸ್ವಾಮಿಯವರೇ, ವೇದಿಕೆಯಲ್ಲಿ ಅಲಂಕರಿಸಿರ್ತಕ್ಕಂಥ ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅನೇಕ ವಿಚಾರಗಳನ್ನು ಪ್ರಸ್ತುತಪಡಿಸಿರ್ತಕ್ಕಂಥ ಎಲ್ಲ ಅತಿಥಿ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ತಾಯಂದಿರೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಸದ್ಭಕ್ತರೇ, ಪತ್ರಿಕಾ ಸ್ನೇಹಿತರೆ, ಇವತ್ತು ಈ ವೇದಿಕೆಗೆ ಕುವೆಂಪು ವೇದಿಕೆ ಎಂದು ನಾನು ಮೊನ್ನೆ ಕೂಡ ಬಂದಿದ್ದೆ. ನನ್ನ ನಾಯಕರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವ್ರ ಜೊತೆಯಲ್ಲಿ ಈ ಕಾರ್ಯಕ್ರಮ ಮೊದಲನೇ ಪ್ರಾರಂಭದಿಂದ ನಾನು ಇಲ್ಲಿ ಬಂದಿದ್ದೆ. ಅವತ್ತಿನ ದಿನ ಕೂಡ ಹೇಳಿದರು, ಅವತ್ತು ಕೂಡ ನಾಡಗೀತೆ, ಪ್ರತಿನಿತ್ಯ ನಾಡಗೀತೆಯನ್ನು ಇಲ್ಲಿ ಆಡ್ತಾರೆ. ಕುವೆಂಪು ವೇದಿಕೆ ಎಂಬುದಾಗಿ ಇಟ್ಟಿರ್ತಕ್ಕಂಥದ್ದು ಬಹಳ ಅರ್ಥಗರ್ಭಿತವಾಗಿದೆ. ನಾನು ವೇದಿಕೆಯಲ್ಲಿ ಕೂತು ಇಲ್ಲಿ ನೋಡ್ತಾ ಇದ್ದೆ, ಸರ್ವಧರ್ಮದ ಗ್ರಂಥಗಳನ್ನು ಪೂಜೆ ಮಾಡಿ ಇಲ್ಲಿ ನಮ್ಮ ಮುಂದೆ ಇಟ್ಟಿದ್ದಾರೆ. ಬಹಳ ದೊಡ್ಡ ವಿಚಾರ ಅದು. ಶ್ರೀಮಠ ಯಾವ ರೀತಿ ಎಲ್ಲ ವರ್ಗದ ಜನರನ್ನ, ಎಲ್ಲ ಜಾತಿ ಧರ್ಮದ ಜನರನ್ನ ನೋಡ್ತಾ ಇದೆ ಅನ್ನೋ ವಿಚಾರಕ್ಕೆ ಇಲ್ಲಿ ಧರ್ಮದ ಗ್ರಂಥಗಳನ್ನು ಇಟ್ಟಿರುವುದೇ ಸಾಕ್ಷಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಕುವೆಂಪು ಅವರು ಜಗದ ಕವಿ, ಯುಗದ ಕವಿ, ನಮ್ಮ ರಾಷ್ಟ್ರ ಕವಿ, ಪ್ರಥಮ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಕುವೆಂಪು ಅವರು ಕೊಟ್ಟಂಥ ನಾಡಗೀತೆ ನಮ್ಮ ಸಂವಿಧಾನದ ಆಶಯ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸೀಕರ ಜೈನರು ದಾನ, ಜನಕನ ಓಲುವ ದೊರೆಗಳ ಧಾಮ, ವೈದಿಕ ನೈದಿಕ ರಾಮ, ಕನ್ನಡ ನುಡಿ ಕುಣಿದಾಡುವ ದೇಯ, ಕನ್ನಡ ತಾಯಿಯ ಮಕ್ಕಳ ದೇಯ, ಭಾರತ ಜನನಿಯ ತನುಜಾತೆ, ಜಯ ಕರ್ನಾಟಕ ಮಾತೆ ಅಂತ ಹೇಳಿದಾರಲ್ಲ. ಇವತ್ತು ಸರ್ವ ಜನಾಂಗದ ಶಾಂತಿಯ ತೋಟ ಈ ನಾಡು ಆಗಬೇಕು ಅನ್ನೋದೇ ಮಾನ್ಯ ಸಿರಿಗೆರೆ ಸ್ವಾಮಿಗಳ ಒಂದು ಮಹತ್ವಾಕಾಂಕ್ಷೆ, ಇವತ್ತು ಆಶಯ. ಇದು ಸಂವಿಧಾನದ ಆಶಯ ಆಗಬೇಕು. ಸರ್ವ ಜನಾಂಗದ ಶಾಂತಿಯ ತೋಟ ಈ ನಾಡು ಆಗಬೇಕು ಅನ್ನೋದೇ ಈ ತರಳಬಾಳು ಹುಣ್ಣಿಮೆಯ ಮಹೋತ್ಸವದ ಒಂದು ಪ್ರತೀಕ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಅದಕ್ಕೋಸ್ಕರ ತರಳಬಾಳು ಹುಣ್ಣಿಮೆ ಇವತ್ತು ನೋಡಿ, ಸರಿ ರಾತ್ರಿ ಇವತ್ತು ಸಾವಿರಾರು ಜನ ಇವತ್ತು ನೆರೆದಿದ್ದೀರಿ, ಸದ್ಭಕ್ತರೆಲ್ಲ ಇದ್ದೀರಿ. ಪರಮ ಪೂಜ್ಯರ ಆಶೀರ್ವಚನವನ್ನು ಕೇಳಿದ ನಂತರವೇ ನೀವೆಲ್ಲರೂ ಕೂಡ ನಿರ್ಗಮಿಸೋದು ಅನ್ನೋ ವಿಚಾರವನ್ನು ನಾನು ಭಾಳ ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದೆ. ನಾನು ಇವತ್ತು ಮಠದ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ, ಗೌರವ, ಎಲ್ಲ ವಿಚಾರಗಳಿಗೆ ಇದು ದ್ಯೋತಕವಾಗಿರ್ತಕ್ಕಂಥ ವಿಚಾರ. ಇವತ್ತು ನಾವು ಒಂದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಇವತ್ತೆಲ್ಲರೂ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಮಾತಾಡಿದ್ರಿ. ಇವತ್ತು ಏನಾದರೂ ನೀ ಬಯಸಿದಂತಾಗು, ಏನಾದರೂ ಆಗು, ನಿನ್ನಿಚ್ಛೆಯಂತಾಗು, ಏನಾದರೂ ಸರಿಯೇ, ಮೊದಲು ಮಾನವನಾಗು, ಮೊದಲು ಮಾನವನಾಗು. ಮಾನವೀಯತೆಯ ಮೌಲ್ಯಗಳನ್ನು ಕಳ್ಕೊಂಡಿದ್ದೇವೆ, ಸಂಬಂಧಗಳನ್ನು ಕಳ್ಕೊಂಡಿದ್ದೇವೆ. ಸಂಬಂಧಗಳ ಅಡಿಯಲ್ಲಿ ಈ ನಾಡನ್ನು ಕಟ್ಟಿರ್ತಕ್ಕಂಥ ನಮ್ಮ ಹಿರಿಯರು ಒಕ್ಕಾಲು ವಿದ್ಯೆ, ಮುಕ್ಕಾಲು ಬುದ್ಧಿ, ಕೃಷಿ ಬದುಕಿನಲ್ಲಿ ಇವತ್ತು ಒಳಗೊಂಡು
ಇವತ್ತು ಉತ್ತಮವಾದ ನಾಡನ್ನು ಕಟ್ಟಿದ್ದಾರೆ, ಸ್ವಾಸ್ಥ್ಯ ಸಮಾಜವನ್ನು ಕಟ್ಟಿದ್ದಾರೆ. ಇವತ್ತು ಸಂಬಂಧಗಳನ್ನು ಕಳ್ಕೊಂಡಿದ್ದೇವೆ ನಾವು. ಇವತ್ತು ಅಕ್ಕ ತಂಗಿಯರ ಸಂಬಂಧ ಉಳಿದಿಲ್ಲ, ಅಣ್ಣ ತಮ್ಮಂದಿರ ಸಂಬಂಧ ಉಳಿದಿಲ್ಲ, ತಂದೆ ತಾಯಿಗಳ ಸಂಬಂಧ ಉಳಿದಿಲ್ಲ, ಗುರು ಶಿಷ್ಯರ ಸಂಬಂಧ ಇವತ್ತು ಉಳಿದಿಲ್ಲ. ಇವತ್ತು ಅಂಥ ಸಂಬಂಧಗಳ ಬೆಸುಗೆಯಾಗಿ ಇವತ್ತು ತರಳಬಾಳು ಹುಣ್ಣಿಮೆ ಆಗಬೇಕಾಗಿದೆ, ಆಗಿದೆ. ಶ್ರೀಮಠ ಇವತ್ತು ಅಂಥ ಬೆಸುಗೆಯನ್ನು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಸಂಬಂಧಗಳು ಇನ್ನೂ ಕೂಡ ಉಳಿಬೇಕಾಗ್ತದೆ. ಸಂಬಂಧಗಳ ಅಡಿಯಲ್ಲಿ ಈ ನಾಡ ನುಡಿಯನ್ನು ಕಟ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಸಂಬಂಧ ಭಾಳ ವಿಚಾರ. ಅಂಥ ದೊಡ್ಡ ವಿಚಾರವನ್ನು ಇವತ್ತು ಹುಣ್ಣಿಮೆಯನ್ನು ಮಾಡೋ ಮುಖಾಂತರ ಇವತ್ತು ಸಂಬಂಧಗಳನ್ನು ಉಳಿಸ್ಬೇಕಾಗಿದೆ ನಾವೆಲ್ಲ ಸೇರಿ. ಇವತ್ತು ಜಿ ಎಸ್ ರುದ್ರಪ್ಪನವರು ಒಂದು ಕಡೆ ಹೇಳ್ತಾರೆ, ಎಲ್ಲಿದೆ ನಂದನ ಎಲ್ಲಿದೆ ಬಂಧನ, ಎಲ್ಲಿದೆ ನಂದನ ಎಲ್ಲಿದೆ ಬಂಧನ, ಎಲ್ಲ ಇದೆ ನಮ್ಮೊಳಗೆ. ಒಳಗಿನ ತಿಳಿಯನ್ನು ಕಲಕದೇ ಇದ್ದರೆ ಅಮೃತದ ಸವಿದೆ ನಾಲಿಗೆಗೆ. ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು 4 ದಿನದ ಈ ಬದುಕಿನಲ್ಲಿ, ಹತ್ತಿರವಿದ್ದು ದೂರ ನಿಲ್ಲುವು ಈ ಅಮ್ಮಿನ ಕೋಟೆಯಲ್ಲಿ. ಇವತ್ತು ಸೂಲಿಬೆಲೆಯವರು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಆ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಇವತ್ತು ಸಂಬಂಧಗಳು ಇಲ್ದಿದ್ರೆ ಬಹಳ ಕಷ್ಟ ಆಗ್ತದೆ. ಇವತ್ತು ಮೊನ್ನೆ ಪರಮ ಪೂಜ್ಯರು ತಮ್ಮ ಕಡೆಯ ಭಾಷಣದಲ್ಲಿ ಮೊನ್ನೆ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ತಮಗೆಲ್ಲ ಹೇಳಿದ್ರು. ಇವತ್ತು ಹೆಣ್ಣು ಮಕ್ಕಳಿಗೆ ಆಸ್ತಿಯ ವಿಚಾರದಲ್ಲಿ ನೀವು ಯಾರ್ಯಾರು ಎಲ್ಲೆಲ್ಲಿಂದ ಬಂದಿದ್ದೀರಿ, ಯಾರ್ಯಾರು ಇವತ್ತು ಕೇಸ್ಗಳನ್ನು ಹಾಕಿದ್ದೀರಿ, ಅವರೆಲ್ಲ ಆ ಕೇಸ್ಗಳನ್ನ ವಾಪಸ್ ಪಡಿಬೇಕು ಅನ್ನೋ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಯಾಕೆ ಆ ವಿಚಾರವನ್ನು ಪರಮ ಪೂಜ್ಯರು ಪ್ರಸ್ತಾಪ ಮಾಡಿದ್ರು ಅನ್ನೋ ವಿಚಾರವನ್ನು ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗ್ತದೆ. ನಾವೆಲ್ಲ ಅತ್ಯಂತ ಹತ್ತಿರದಿಂದ ಶ್ರೀಮಠವನ್ನು ನೋಡಿದ್ದೇವೆ, ಪರಮ ಪೂಜ್ಯರನ್ನು ಕೂಡ ನೋಡಿದ್ದೇವೆ. ಪರಮ ಪೂಜ್ಯರು ತಮ್ಮ ಆಸ್ಥಾನದಲ್ಲಿ, ತಮ್ಮ ಶ್ರೀಮಠದಲ್ಲಿ ನ್ಯಾಯಪೀಠವನ್ನು ನಡೆಸ್ತಾರೆ. ಆ ನ್ಯಾಯಪೀಠವನ್ನು ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ವಿಚಾರಗಳು ನಾಡಿನಾದ್ಯಂತ ಬರ್ತಕ್ಕಂಥ ಸಂದರ್ಭದಲ್ಲಿ ತುಂಬ ಹತ್ತಿರದಿಂದ ನೋಡಿದ್ದಾರೆ. ಯಾವ್ಯಾವ ಥರದಲ್ಲಿ ಕೇಸ್ಗಳು ಬರ್ತದೆ, ಯಾವ್ಯಾವ ಥರದಲ್ಲಿ ಅವರ ಪರಮ ಪೂಜ್ಯರಲ್ಲಿ ಬಂದು ವಿನಂತಿ ಮಾಡ್ತಾರೆ ಮತ್ತು ಅಲ್ಲಿ ಶ್ರೀಮಠದಲ್ಲಿ ಆ ಕೇಸನ್ನು ದಾಖಲು ಮಾಡ್ತಾರೆ ಅನ್ನೋ ವಿಚಾರನ ಅದೆಲ್ಲ ಅತ್ಯಂತ ಹತ್ತಿರದಿಂದ ನೋಡಿದ ಫಲವಾಗಿ ಅವರಿಗೆ ಈ ಸಂಬಂಧಗಳು ಕಳೆದು ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸಂಬಂಧಗಳು ಉಳಿಬೇಕು ಅನ್ನೋ ವಿಚಾರದಲ್ಲಿ ಹೆಣ್ಣು ಮಕ್ಕಳಿಗೆ ವಿನಂತಿ ಮಾಡಿದ್ದಾರೆ. ನಿಮ್ಮ ಮದುವೆ ಮಾಡಿಕೊಟ್ಟಂಥ ಸಂದರ್ಭದಲ್ಲಿ ನೀವು ನಿಮ್ಮ ತಂದೆಯ ಆಸ್ತಿಗೆ ಅಣ್ಣ ತಮ್ಮಂದರನ್ನು ಬೇರೆ ಮಾಡಿಕೊಂಡು ನೀವತ್ತು ಆಸ್ತಿಗೆ ಕೇಸನ್ನು ದಾಖಲು ಮಾಡ್ಕೊತಕ್ಕಂಥದ್ದು ಸರಿಯಾದ ಕ್ರಮ ಅಲ್ಲ. ಅದು ಕಾನೂನಲ್ಲಿ ಇರ್ಬೋದು. ಅದೇ ಪರಮ ಪೂಜ್ಯದ ಆಶಯ ಏನಿದೆ, ಇವತ್ತು ನಾವು ಬಾಂಧವ್ಯ ಉಳಿಬೇಕು ಅನ್ನೋ ವಿಚಾರದಲ್ಲಿ ನೀವೆಲ್ಲ ನೋಡಿ ಗೌರಿ ಹಬ್ಬದಲ್ಲಿ ಬಾಗಿನ ಕೊಡ್ತಕ್ಕಂಥ ಒಂದು ಸಂದರ್ಭ ಇತ್ತು. ಈಗಲೂ ಕೊಡ್ತಾರೆ ಬಾಗಿನ ಕೊಡ್ತಕ್ಕಂಥ ಸಂದರ್ಭ. ಯಾಕೆ ಕೊಡ್ತಾ ಇದ್ರು ಬಾಗಿನ? ಆ ತವರು ಮನೆಯ ಸಂಬಂಧ ಉಳಿಬೇಕು ಅಂತೇಳಿ ಅಂಥ ಸಂಬಂಧಗಳನ್ನು ಇವತ್ತು ಉಳಿಸ್ಕೊಂಡು ಹೋಗ್ಬೇಕಂತ ಸಂದರ್ಭದಲ್ಲಿ ನಾಡು ನುಡಿಯ ರಕ್ಷಣೆ ಆಗಬೇಕಾಗ್ತದೆ. ಸ್ವಾಸ್ಥ್ಯ ಸಮಾಜವನ್ನು ಇವತ್ತು ಕಟ್ಟಬೇಕಾಗ್ತದೆ. ಸ್ವಾಸ್ಥ್ಯ ಸಮಾಜವನ್ನು ನಮ್ಮ ಹಿರಿಯರು ಅವತ್ತು ಒಕ್ಕಾಲು ವಿದ್ಯೆ ಮುಕ್ಕಾಲು ಬುದ್ಧಿ ಕೃಷಿ ಬದುಕಿನಲ್ಲಿ ಕಟ್ಟತಕ್ಕಂಥ ಸಂದರ್ಭದಲ್ಲಿ ಅವರೇನು ವಿದ್ಯಾವಂತರಲ್ಲ. ಅವರು ಅಂಥಷ್ಟು ವಿದ್ಯಾವಂತರು ಅಲ್ಲದೇ ಇದ್ದರೂ ಕೂಡ ಉತ್ತಮವಾದ ಸಮಾಜವನ್ನು ಕಟ್ಟಿ ನಮಗೆ ನಾವೆಲ್ಲ ಬದುಕಿದ್ದೇವೆ. ನಾವೆಲ್ಲ ಅಂಥ ಒಂದು ಸಮಾಜವನ್ನು ನೋಡಿದ್ದೇವೆ. ಮುಂದಿನ ಪೀಳಿಗೆ ಕೂಡ ಅಂಥ ಒಂದು ಉತ್ತಮವಾದ ಸಂಬಂಧವನ್ನು ನೋಡಬೇಕು, ಉತ್ತಮವಾದ ಬದುಕನ್ನು ನೋಡಬೇಕು ಅನ್ನೋದು ಪೂಜ್ಯ ಶ್ರೀಯವರ ಆಶಯ ಆಗಿದೆ. ಹಾಗಾಗಿ ತಮಗೆ ವಿನಂತಿ ಮಾಡಿದ್ದಾರೆ. ಅದು ಕಾನೂನಿನಲ್ಲಿ ಭಾಳ ತೊಡಕಿದೆ. ಕಾನೂನಲ್ಲಿ ಇರ್ತಕ್ಕಂಥ ವಿಚಾರವನ್ನು ಕಾನೂನಲ್ಲೇ ತೆಗಿಬೇಕಾಗ್ತಂಥ ಸಂದರ್ಭ. ಆದರೆ ಅವರ ಆಶೆ ಇದೆಯಲ್ಲ, ಆಶೆಗೆ ಬೆಲೆ ಕಟ್ಟೋಕೆ ಆಗೋದಿಲ್ಲ ಅಂತ ಒಂದು ಕೆಲಸ ಆಗಬೇಕಾಗಿದೆ. ಹಾಗಾಗಿ ನಾವು ಹೇಳ್ತಕ್ಕಂಥ ವಿಚಾರ ಆಸ್ತಿ ಹಕ್ಕಿನ ವಿಚಾರದಲ್ಲಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಭಾಳಷ್ಟು ಪೂಜ್ಯರು ವಿನಂತಿಯನ್ನು ಮಾಡಿದ್ದಾರೆ, ಭಾಳಷ್ಟು ಕೇಸ್ಗಳನ್ನು ನಡೆಸಿದ್ದಾರೆ. ಶ್ರೀಮಠದಲ್ಲಿ ಅನೇಕ ನ್ಯಾಯಪೀಠದ ಮುಖಾಂತರ ಸಾವಿರಾರು ಜನರಿಗೆ ನ್ಯಾಯವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ನಾವೆಲ್ಲ ಅತ್ಯಂತ ಹತ್ತಿರದಿಂದ ನೋಡಿದ್ದೇವೆ. ತಾಳಬಾಳು ಹುಣ್ಣಿಮೆಯನ್ನು ನಡೆಸ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲ ಈ ನಾಡಿನಲ್ಲಿ ಉತ್ತಮವಾದ ಬಾಂಧವ್ಯವನ್ನು ಪಡಿಬೇಕು, ಉತ್ತಮವಾಗಿ ಇರಬೇಕು ಅನ್ನೋ ವಿಚಾರದಲ್ಲಿ ಕಲೆ, ಸಾಹಿತ್ಯ, ಸಂಸ್ಕೃತಿ, ಕೃಷಿ, ಶಿಕ್ಷಣ, ಆರೋಗ್ಯ, ಸಮಾಜ, ರಾಜಕೀಯ ಎಲ್ಲ ವಿಚಾರದಲ್ಲಿ ಮಾಡಿರ್ತಕ್ಕಂಥದ್ದು ಪರಮ ಪೂಜ್ಯರು ಮಾಡಿರ್ತಕ್ಕಂಥದ್ದು ಇವತ್ತೆಲ್ಲ ನೀವೆಲ್ಲ ನೋಡಿದ್ದೀರಿ. ನಾನು ಆವಾಗಲೇ ಹೇಳಿದೆ. ಹೇಳಿದರು ಪರಮ ಪೂಜ್ಯರು ನೀನು ಆಡಬೇಕು ಅಂತ ಹೇಳಿದರು. ನಾನು ಆಡ್ತಕ್ಕಂಥ ಸಂದರ್ಭ
ನೀವು ಒಂದು ಅರ್ಥ ಮಾಡ್ಕೋಬೇಕಾಗ್ತದೆ, ಹೆಣ್ಣುಮಕ್ಕಳು ಇವತ್ತು ತವರಿನ ತವರಿನ ಸಂಬಂಧವನ್ನು ಯಾವ ಕಾರಣಕ್ಕೂ ತಾವು ಬಿಡಬಾರ್ದು. ಇವತ್ತು ತವರಿನ ಸಂಬಂಧ ಉಳಿಬೇಕಾಗ್ತದೆ. ಇವತ್ತು ಆ ಸಂದರ್ಭ ಉಳಿದೇ ಇದ್ದರೆ ಇವತ್ತು ಉತ್ತಮವಾದ ನಾಡು ಆಗೋದಿಲ್ಲ ಅನ್ನೋ ವಿಚಾರವನ್ನು ನಾವೆಲ್ಲರೂ ಕೂಡ ಇವತ್ತು ಅರಿಬೇಕಾಗ್ತದೆ. ಹಾಗಾಗಿ ಇವತ್ತು ನಮ್ಮ ತಾಯಂದರು ಕೃಷಿ ಬದುಕಿನ ಬಗ್ಗೆ ಪರಮ ಪೂಜ್ಯರಿಗೆ ಬಹಳ ಆಸಕ್ತಿ. ಅವರು ಇವತ್ತು ನೂರಾರು ಕೆರೆಗಳನ್ನು ತುಂಬಿಸೋ ಮುಖಾಂತರ ಕೃಷಿ ಬದುಕಿಗೆ ಒಂದು ಕಾಯಕವನ್ನು ಕೊಟ್ಟಿದ್ದಾರೆ. ಕೃಷಿ ಬದುಕಿಗೆ ಇವತ್ತು ಒತ್ತನ್ನು ಕೊಟ್ಟು ಕೆಲಸ ಮಾಡಿರ್ತಕ್ಕಂಥ ಯಾವುದಾದ್ರೂ ಒಂದು ಮಠ ಈ ನಾಡಿನಲ್ಲಿ ಇದೆ ಅಂತ ಹೇಳಿದರೆ ಅದು ನಮ್ಮ ತಳಬಾಳು ಸಿರಿಗೆರೆಯ ಮಠ ಅನ್ನೋ ವಿಚಾರವನ್ನು ಅತ್ಯಂತ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಚ್ಛೆಪಡ್ತೇನೆ. ಇವತ್ತು ನಮ್ಮ ತಾಯಂದರು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ ನೀವು. ನಮ್ಮ ಹಿರಿಯರು ಬೆಳಗ್ಗೆ ಎದ್ದು ಈಗಾಗಲೇ ಮಾತಾಡುವಾಗ ಭಾಳಷ್ಟು ಜನ ನಮ್ಮ ಟಿ ವಿ ಮಾಧ್ಯಮದವರು ಇವರೆಲ್ಲ ಮಾತಾಡುವಾಗ ಹೇಳಿದರು, ಮೊಬೈಲ್ನ ವಿಚಾರದಲ್ಲಿ ಭಾಳಷ್ಟು ಮಾತಾಡಿದ್ರು. ಇವತ್ತು ಸಮೂಹ ಮಾಧ್ಯಮ ಅನ್ನೋ ವಿಚಾರದಲ್ಲೂ ಕೂಡ ಮಾತಾಡಿದ್ರು. ಇವತ್ತು ನಮ್ಮ ತಾಯಂದರು, ಹಿರಿಯರು, ಅಜ್ಜಿಯರು, ನಮ್ಮ ತಾಯಿ ಸೇರಿಕೊಂಡು ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಅವರು ಯಾವ ರೀತಿ ದೈನಂದಿನ ಬದುಕನ್ನು ಮಾಡ್ತಾಯಿದ್ರು ಅನ್ನೋಕ್ಕೆ ಅದಕ್ಕೆ ಹೇಳ್ತಾರೆ ನೋಡಿ, ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಾಲೆ, ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಾಲೆ, ಎಳ್ಳು ಜೀರಿಗೆ ಬೆಳೆಯೋಳ ಭೂಮ್ತಾಯಿನ ಎದ್ದೊಂದು ಗಳಿಗೆ ನೆನೆದೇನು. ನಮ್ಮ ಹಿರಿಯರು ಹಿಂದೆ ಬೆಳಗಾಗಿ ಎದ್ದು ಅವರು ಅನ್ನ ನೀರನ್ನು ಕೊಡ್ತಕ್ಕಂಥ ಭೂಮ್ತಾಯಿನ ಎದ್ದು ಅವರ ದೈನಂದಿನ ಕಾರ್ಯಕ್ರಮವನ್ನು ನಡೆಸ್ತಾ ಇರ್ತಕ್ಕಂಥ ಸಂದರ್ಭವನ್ನು ನಾವು ಒಮ್ಮೆ ಅವಲೋಕನ ಮಾಡಿದರೆ ಅವರಿಗೆ ಅಷ್ಟೊಂದು ಜ್ಞಾನಶಕ್ತಿ ಇಲ್ಲದೇ ಇದ್ದರೂ ಕೂಡ ಬುದ್ಧಿಶಕ್ತಿಯಿಂದ ಉತ್ತಮವಾದ ಸಮಾಜದಲ್ಲಿ ನಮ್ಮನ್ನೆಲ್ಲ ಬೆಳೆಸಿದ್ದಾರೆ, ನಮ್ಮನ್ನೆಲ್ಲ ದೊಡ್ಡದು ಮಾಡಿದ್ದಾರೆ. ಹಾಗಾಗಿ ಅಂಥ ಒಂದು ಕೆಲಸ ಇವತ್ತು ಆಗಬೇಕಾಗ್ತದೆ. ಹಾಗಾಗಿ ಶ್ರೀಮಠದಿಂದ ಹಳ್ಳಿಗಾಡಿನ ಬದುಕಿನಲ್ಲಿ ನಮ್ಮ ಮಕ್ಕಳು ಕಲಿಬೇಕು ಅಂತ, ಹಳ್ಳಿಗಾಡಿನಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳು ಕಲಿಬೇಕು ಅಂತ ನೂರಾರು ವಿದ್ಯಾಸಂಸ್ಥೆಗಳನ್ನು ಪ್ರಾರಂಭ ಮಾಡೋ ಮುಖಾಂತರ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಯನ್ನೇ ಮಾಡಿದ್ದಾರೆ. ಹಾಗಿದ್ರೆ ಒಂದು ಶ್ರೀಮಠ ಮನಸ್ಸು ಮಾಡಿದರೆ ಒಂದು ಅರ್ಥ ಮಾಡ್ಕೊಳ್ಳಿ, ಇವತ್ತು ಒಂದು ಪ್ರಾರಂಭ ಮಾಡಿದಂಥ ಶಿಕ್ಷಣ ಸಂಸ್ಥೆಗಳನ್ನು ಆ ದಾಪುಗಾಲನಿಟ್ಟು ಅದೇ ಸ್ಪೀಡಲ್ಲಿ ಶ್ರೀಮಠ ಮುಂದುವರೆದಿದ್ದರೆ ಇವತ್ತು ಮೆಡಿಕಲ್ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್ ಎಲ್ಲವನ್ನು ಮಾಡೋ ಮುಖಾಂತರ ಹಣ ಮಾಡೋ ಉದ್ದೇಶ ಇದ್ದರೆ ಆ ಕೆಲಸವನ್ನು ಮಾಡೋದೇನು ದೊಡ್ಡ ವಿಚಾರ ಇರಲಿಲ್ಲ. ಆದರೆ ಶ್ರೀಮಠಕ್ಕೆ ಇದ್ದಿದ್ದು ನಮ್ಮ ಹಳ್ಳಿಗಾಡಿನ ಮಕ್ಕಳು ಕಲಿಬೇಕು, ವಿಶೇಷವಾಗಿ ಹೆಣ್ಣು ಮಕ್ಕಳು ಕಲಿಬೇಕು, ವಿದ್ಯಾವಂತರಾಗೋ ಮುಖಾಂತರ ನಾಡು ನುಡಿಯ ರಕ್ಷಣೆಗೆ ಮನೆಗೆ ಬೆಳಕಾಗಬೇಕು, ನಾಡಿಗೆ ಬೆಳಕಾಗಬೇಕು ಅಂತೇಳಿ ಶ್ರೀಮಠ ನೂರಾರು ವಿದ್ಯಾಸಂಸ್ಥೆಗಳನ್ನು ಪ್ರಾರಂಭ ಮಾಡೋ ಮುಖಾಂತರ ಶಿಕ್ಷಣ ಕ್ಷೇತ್ರದಲ್ಲಿ ಕೊಟ್ಟಿರ್ತಕ್ಕಂಥ ಕೊಡುಗೆ ಅಪಾರವಾದ ಕಡೆಗೆ ಈ ನಾಡಿಗೆ ಕೊಟ್ಟಿರ್ತಕ್ಕಂಥದ್ದನ್ನು ವಿಚಾರವನ್ನು ನಾವೆಲ್ಲರೂ ಕೂಡ ಇವತ್ತು ಮನಗಾಣಬೇಕಾಗ್ತದೆ. ಹಾಗಾಗಿ ನಾನು ಒಂದು ವಿಚಾರವನ್ನು ಹೇಳಿ ಮುಗಿಸ್ತೇನೆ. ನಮಗೆ ಸಮಯ ಕೊಟ್ಟಿರ್ತಕ್ಕಂಥದ್ದು 20 ನಿಮಿಷ ಕೊಟ್ಟಿದ್ದಾರೆ, ಹಾಗಾಗಿ ಮಾತಾಡ್ಬೋದು. ನಂದು ಕೂಡ ನೋಡಿ, ನಾವು ಇವತ್ತು ಆರ್ ಆಲ್ ಫೈಟಿಂಗ್ ಫಾರ್ NEP SEP ಅಂತೇಳಿ ಹೊಡೆದಾಡ್ತಾ ಇದ್ದೀವಿ ನಾವು. ಇವತ್ತು ಶಿಕ್ಷಣದಲ್ಲಿ ಸರ್ಕಾರ, ಕೇಂದ್ರ ಸರ್ಕಾರ ಹೇಳ್ತದೆ NEP, ರಾಜ್ಯ ಸರ್ಕಾರ ಹೇಳ್ತದೆ SEP. ವಾಟ್ ಈಸ್ NEP, ವಾಟ್ ಈಸ್ SEP? ಜಸ್ಟ್ ಮೇಯರಿಂಗ್ ಎ ನೇಮ್ ಆಫ್ NEP SEP, we cannot get the quality of education. Where exactly the quality of education lies, what exactly inside the textbook is more important. ಹಾಗಾಗಿ NEP SEP ಬಗ್ಗೆ ಮಾತಾಡ್ತೀವಲ್ಲ ನಾನು ಪರಮ ಪೂಜ್ಯರು ಓದಿದ್ದಾರೆ, ನಮ್ಮ ಮಾಧುಸ್ವಾಮಿಯವರು ಓದಿದ್ದಾರೆ, ಬಸವರಾಜಪ್ಪನವರು ಓದಿದ್ದಾರೆ. ನಮ್ಮ ಷಡಕ್ಷರಿ ಅವರೆಲ್ಲ ಓದೋಕ್ಕಾಗಿಲ್ಲ, ಯಾಕೆಂದರೆ ಷಡಕ್ಷರು ಭಾಳ ಯಂಗ್ಸ್ಟರ್ ಇದ್ದಾರೆ. ಹಾಗಾಗಿ ನಮಗೆ ಮುದ್ದಣ ಮನೋರಮೆಯ ಸಲ್ಲಾಪವನ್ನು ನಮಗೆ 4ನೇ ಕ್ಲಾಸಲ್ಲಿ ಪಠ್ಯಪುಸ್ತಕದಲ್ಲಿ ಇಟ್ಟಿದ್ರು. ಗಂಡ ಹೆಂಡತಿಗೆ ಹೇಗಿರಬೇಕು ಅನ್ನೋ ವಿಚಾರವನ್ನು 4ನೇ ಕ್ಲಾಸಲ್ಲಿ ನನಗೆ ಪಠ್ಯಪುಸ್ತಕ 60 ವರ್ಷಗಳ ಹಿಂದೆ ನಾನು ಓದಿದ್ದೇನೆ. ನನಗೆ 70 ವರ್ಷ. ನನಗೆ 60 ವರ್ಷಗಳ ಹಿಂದೆ ನಾವು ಗಂಡ ಹೆಂಡತಿ ಸಂಬಂಧ ಹೇಗಿರಬೇಕು ಅಂತೇಳಿ ನಮ್ಮ ಅಂದಿನ ಶಿಕ್ಷಣ ತಜ್ಞರು ಕೊಟ್ಟರಲ್ಲ, ಇಸ್ ಇಟ್ ನಾಟ್ ಎ ಕ್ವಾಲಿಟಿ ಆಫ್ ಎಜುಕೇಷನ್? ಹೇಳ್ದ ನೋಡಿ, ನೀರಿಳಿಯದ ಗಟ್ಟಲಂ ಕಡುಬಂ ತುರುಕಿದಂತಾಯಿತು ಅಂತೇಳಿ ಹೇಳ್ತಕ್ಕಂಥ ಸಂದರ್ಭ ಇದೆಯಲ್ಲ, ಅಂಥ ಹಳೆಗನ್ನಡ ಇವತ್ತು ಉಳಿದಿದೆಯಾ?
ಇಲ್ಲಿ ಯಾರು ಕನ್ನಡದ ಬಗ್ಗೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದು ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ನೀ ಮೆಟ್ಟುವ ಮೇಲೆ ಕರ್ನಾಟಕ, ನೀ ಏರುವ ಮರ ಸಹ್ಯಾದ್ರಿ, ನೀ ಕುಡಿಯುವ ನೀರು ಕಾವೇರಿ, ನೀ ಮುಟ್ಟುವ ಮರ ಶ್ರೀಗಂಧದ ಮರ ಅಂತ ಹೇಳಿದಾರಲ್ಲ. ಇವತ್ತು ನಮ್ಮಿರೋ ಮಕ್ಕಳಿಗೆ, ಇವತ್ತು ಶಾಲಾ ಮಕ್ಕಳಿಗೆ ಕರ್ಕೊಂಡೋಗಿ ಅಕೇಶಿಯ ನೀಲಗಿರಿ ಮರ ತೋರಿಸಿದ್ರೆ ಇದೇ ಶ್ರೀಗಂಧದ ಮರ ಅನ್ನೋ ಕಾಲ ಬಂದಿದೆ ಇವತ್ತು. ಹಾಗಾಗಿ ಕ್ವಾಲಿಟಿ ಆಫ್ ಎಜುಕೇಷನ್ ಅವತ್ತು ಕೂಡ ಇತ್ತು. ಇವತ್ತು ಇರ್ತಕ್ಕಂಥ ಸಂದರ್ಭದಲ್ಲಿ ಕ್ವಾಲಿಟಿ ಆಫ್ ಎಜುಕೇಷನ್ ಬಗ್ಗೆ ಇವತ್ತು ನಾವು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ನನಗೇನ್ರಿ ಕೆಲಸ ಇದೆ? ನಾನೊಬ್ಬ ಶಾಸಕನಾಗಿ ಮಂತ್ರಿಗೇನು ಕೆಲಸ ಇದೆ? ಈ ನಾಡಿನಲ್ಲಿ ಸಾವಿರಾರು ಶಿಕ್ಷಣ ತಜ್ಞರು ಈ ನಾಡಿನಲ್ಲಿದ್ದಾರೆ. ಎಂಥ ಶಿಕ್ಷಣ ತಜ್ಞರ ಮುಖಾಂತರ ನಮ್ಮ ಮಕ್ಕಳಿಗೆ ಯಾವ ರೀತಿ ಪಠ್ಯಪುಸ್ತಕವನ್ನು ಕೊಡಬೇಕು, ನಾಡು ನುಡಿಯ ರಕ್ಷಣೆಗೆ ಯಾವ ರೀತಿ ಪಠ್ಯಪುಸ್ತಕವನ್ನು ಕೊಡಬೇಕು ಅಂತೇಳಿ ಅಂಥ ಶಿಕ್ಷಣ ತಜ್ಞರ ಮುಖಾಂತರ ನಾವು ಪಠ್ಯಪುಸ್ತಕಗಳನ್ನು ಕೊಟ್ಟರೆ ನಾಡು ನುಡಿಯ ರಕ್ಷಣೆ ಆಗೋದಿಲ್ವಾ, ಕ್ವಾಲಿಟಿ ಆಫ್ ಎಜುಕೇಷನ್ ಬರೋದಿಲ್ವಾ ಅನ್ನೋ ವಿಚಾರವನ್ನು ಇವತ್ತು ಅರ್ಥ ಮಾಡ್ಕೋಬೇಕಾಗ್ತದೆ. ಹಾಗಾಗಿ ಅಂಥ ಕ್ವಾಲಿಟಿ ಆಫ್ ಎಜುಕೇಷನ್ನು ಅಂದು ಕೂಡ ನಮ್ಗೆ ಕೊಟ್ಟಿದ್ದಾರೆ. ವೈಶಂಪಾಯನ ಸರೋವರವನ್ನು ದುರ್ಯೋಧನ ಮುಳುಗಿದಂಥ ಸಂದರ್ಭದಲ್ಲಿ ಮೇಲೆ ಭೂಮಿ ಬಂದು ಮೂದಲಿಸ್ತಾನೆ. ಆ ಮೂದಲಿಸ್ತಕ್ಕಂಥ ವಿಚಾರ ಏನಿದೆ, ನೀರೊಳಗಿದ್ದಂ ಬೆಮರ್ತಂ ಮುರುಗ ಪತಾಕಂ ಬಂದ ನಮಗೆ ಹಳಗನ್ನಡನ ಆಗ ನಮಗೆ ಕಲಿಸಿದ್ದಾರೆ. ನಮಗೆ ಯಾವ ಕಲಿಸಿರ್ತಕ್ಕಂಥದ್ದು 60 ವರ್ಷಗಳ ಹಿಂದೆ ಕಲಿಸಿರ್ತಕ್ಕಂಥ ಕ್ವಾಲಿಟಿ ಆಫ್ ಎಜುಕೇಷನ್ನು ಇವತ್ತಿನ ಎಜುಕೇಷನ್ ಬಗ್ಗೆ ಜೀವನದ ಶಿಕ್ಷಣವನ್ನು ನಾವು ಕಲಿಬೇಕಾಗ್ತದೆ. ನಮ್ಮ ಮಕ್ಕಳಿಗೆ, ನಿಮ್ಮ ಮಕ್ಕಳಿಗೆ ರ್ಯಾಂಕ್ ಬಂದರೆ ಸಂತೋಷ ಆಗ್ತೀರಿ, ಖುಷಿ ಆಗ್ತೀರಿ, ಅದು ಸರ್ವೇ ಸಾಮಾನ್ಯ. ಆದರೆ ನಿಮ್ಮ ಮಕ್ಕಳಿಗೆ ಸಂಸ್ಕಾರದ ಶಿಕ್ಷಣವನ್ನು ಕೊಡದೇ ಇದ್ದರೆ, ಜೀವನದ ಶಿಕ್ಷಣವನ್ನು ಅವರಿಗೆ ಕಲಿಸ್ತಾ ಇದ್ದರೆ ನಾಡಿಗೆ ಬೆಳಕಾಗತಕ್ಕಂಥದ್ದು, ನಿಮ್ಮ ಮನೆಗೆ ಬೆಳಕಾಗ್ತಕ್ಕಂಥ ಕೆಲಸ ಅವರಿಂದ ಆಗಲ್ಲ ಅನ್ನೋ ವಿಚಾರ ನನ್ನ ವೈಯಕ್ತಿಕವಾದ ಅಭಿಪ್ರಾಯ ಇದೆ. ಹಾಗಾಗಿ ಉತ್ತಮವಾದ ಶಿಕ್ಷಣವನ್ನು ಕೊಡೋದ್ರ ಜೊತೆಗೆ ಅವರಿಗೆ ಸಂಸ್ಕಾರದ ಶಿಕ್ಷಣವನ್ನು ಕೊಡಬೇಕಾಗ್ತದೆ. ನಮ್ಮದು ಭಾವೈಕ್ಯತೆಯನ್ನು ಇಡೀ ಪ್ರಪಂಚಕ್ಕೆ ಸಾರಿದಂಥ ಯಾವುದಾದ್ರೂ ಒಂದು ರಾಷ್ಟ್ರ ಇದ್ದರೆ ಅದು ನಮ್ಮ ರಾಷ್ಟ್ರ ಅಂತೇಳಿ ಹೇಳೋಕ್ಕೆ ಅತ್ಯಂತ ಹೆಮ್ಮೆ ಪಡ್ತೇನೆ. ಇವತ್ತು ವಸುದೈವ ಕುಟುಂಬಕಂ ಅಂತೇಳಿ ನಾವೆಲ್ಲ ಬೆಳೆದಿದ್ದೇವೆ, ನಾವು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಬೆಳೆದಿದ್ದೇವೆ. ಇವತ್ತು ಅದು ಉಳಿದಿಲ್ಲ. ಇವತ್ತು ಆ ಉಳಿಬೇಕಾದ್ರೆ ಅಂಥ ಕೆಲಸ ಇವತ್ತು ಜೀವನದ ಶಿಕ್ಷಣ, ಸಂಸ್ಕಾರದ ಶಿಕ್ಷಣವನ್ನು ನಮ್ಮ ಮಕ್ಕಳಿಗೆ ನಾವು ಇವತ್ತು ಕೊಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ನಮ್ಮ ಮುಂದೆ ಇವತ್ತಿದೆ. ಹಾಗಾಗಿ ಪುರಂದರದಾಸರು ಒಂದು ಕಡೆ ಹೇಳ್ತಾರೆ ನೋಡಿ, ಮಾನವ ಜನ್ಮ ಬಹುದೊಡ್ಡದೋ ಉಚ್ಚಪ್ಪಗಳಿರ ಹಾನಿಗೊಡಬೇಡಿ ಅಂತೇಳಿ ಪುರಂದರದಾಸರು ಹೇಳಿದ್ದಾರೆ. ದಾಸರು ಈ ನಾಡನ್ನು ಕಟ್ಟಿರ್ತಕ್ಕಂಥದ್ದು ದಾಸ ಸಾಹಿತ್ಯದ ಅಡಿಯಲ್ಲಿ, ವಚನ ಸಾಹಿತ್ಯದ ಅಡಿಯಲ್ಲಿ, ಜಾನಪದ ಸಾಹಿತ್ಯದ ಅಡಿಯಲ್ಲಿ, ತತ್ವಪದಗಳ ಆಧಾರದಲ್ಲಿ ಈ ನಾಡನ್ನು ಕಟ್ಟಿ ಉತ್ತಮವಾದ ಸಮಾಜವನ್ನು ನಮ್ಮ ಹಿರಿಯರು ದಾರ್ಶನಿಕರು ಬೆಳೆಸಿರ್ತಕ್ಕಂಥ ಈ ಸಮಾಜದಲ್ಲಿ ಇವತ್ತು ಸ್ವಾಸ್ಥ್ಯ ಸಮಾಜದೆಡೆಗೆ ನಾವು ಹೋಗದೇ ಇದ್ದರೆ ಉತ್ತಮವಾದ ನಾಡು ಆಗಲ್ಲ ಅನ್ನೋ ವಿಚಾರನ 100 ಬಾರಿ ಹೇಳಿದ್ರು ಕೂಡ ಸಾಕಾಗೋದಿಲ್ಲ. ಪುರಂದರದಾಸರು ಹೇಳಿದರು, ಮಾನವ ಜನ್ಮ ಬಹುದೊಡ್ಡದು ಉಚ್ಚಪ್ಪಗಳಿರ ಅಂತೇಳಿ. ಕನಕದಾಸರು ಇನ್ನೂ ಮುಂದುವರೆದು ಹೇಳಿದ್ರು, ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಗಳ ದಾಟಿ ಬಂದ ಈ ಶರೀರ. ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಗಳ ದಾಟಿ ಬಂದ ಈ ಶರೀರ. ತಾನಲ್ಲ ತನ್ನದಲ್ಲ, ತಾನಲ್ಲ ತನ್ನದಲ್ಲ, ಆಸೆ ತರವಲ್ಲ, ಮುಂದೆ ಬಾಹುದಲ್ಲ. ದಾಸನಾಗು ವಿಶೇಷನಾಗು, ದಾಸನಾಗು ಭವಪಾಶನಿಗೂ. ನಾವೆಲ್ಲ ದಾಸಾನುದಾಸರಾಗಿ ಕಾಯ ವಾಚ ಮನಸ ನಿಷ್ಠೆ ಪ್ರಾಮಾಣಿಕತೆಯಿಂದ ನಮ್ಮ ಕಾರ್ಯಕ್ಷೇತ್ರದಲ್ಲಿ ನಮ್ಮ ಕೆಲಸವನ್ನು ಮಾಡಿದರೆ ಸ್ವಾಸ್ಥ್ಯ ಸಮಾಜವನ್ನು ಕಟ್ಟಕ್ಕಾಗೋದಿಲ್ವ ಬಂಧುಗಳೇ? ಹಾಗಾಗಿ ಇಂಥ ತಳಬಾಳು ಹುಣ್ಣಿಮೆಯ ಮುಖಾಂತರ, ಇಂಥ ಒಂದು ದಾರ್ಶನಿಕರ ಮಾತುಗಳನ್ನು ಕೇಳೋ ಮುಖಾಂತರ, ಪರಮ ಪೂಜ್ಯರ ಆಶೀರ್ವಾದವನ್ನು ಪಡೆಯೋ ಮುಖಾಂತರ ಉತ್ತಮವಾದ ಸಮಾಜವನ್ನು ಮುಂದಿನ ಪೀಳಿಗೆಗೆ ನಾವು ಕಟ್ಟಿಕೊಡದೇ ಇದ್ದರೆ ಮುಂದಿನ ಪೀಳಿಗೆ ನಾವೇನು ಇವತ್ತವರೆಗೂ ಕಳೆದಿದ್ದೇವೆ ಇದೇ ಅತ್ಯಂತ ಉತ್ತಮವಾದ ದಿನ ಅಂತ ನಾನಾದರೂ ಕೂಡ ಭಾವಿಸಿದ್ದೇನೆ. ಮುಂದಿನ ಪೀಳಿಗೆಗೆ ನಾವು ಉತ್ತಮವಾದ ಸಮಾಜವನ್ನು ಕೊಡೋಕ್ಕೆ ಇಂಥ ಒಂದು ತಳಬಾಳು ಹುಣ್ಣಿಮೆಯ ಮುಖಾಂತರ ನಾವು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಅದು ನಮ್ಮ ಕರ್ತವ್ಯ ಕೂಡ ಇದೆ, ಧರ್ಮ ಇದೆ. ಆ ಕೆಲಸವನ್ನು ನಾವೆಲ್ಲರೂ ಮಾಡೋಣ ಅಂತ ಹೇಳ್ತಾ, ಇವತ್ತು ನೋಡಿ ತತ್ವಪದಗಳ ಆಧಾರದಲ್ಲಿ ಈ ನಾಡನ್ನು ಕಟ್ಟಿರ್ತಕ್ಕಂಥ ವಿಚಾರ ಹೇಳಿದ್ದೀನಿ. ಗುರು ಗೋವಿಂದ ಭಟ್ರು ಇವತ್ತು ಶಿಶುನಾಳ ಶರೀಫರು ಯಾರು? ಶಿಶುನಾಳ ಶರೀಫರು ಗುರು ಗೋವಿಂದ ಭಟ್ರ ಶಿಷ್ಯರು. ಅವ್ರು ಹೇಳ್ತಾರೆ ನೋಡಿ, ಬಿದ್ದಿಯಬೇ ಮುದುಕಿ ಬಿದ್ದಿಯಬೇ, ಬಿದ್ದಿಯಬೇ ಮುದುಕಿ ಬಿದ್ದಿಯಬೇ, ಸದ್ದಗಿದು ಒಲಗರ ಸಂತೆ ಗದ್ದಳದೊಳಗೆ ಯಾಕ ನಿಂತಿ, ಸದ್ದಕ್ಕಿದು ಒಲಗರ ಸಂತೆ ಗದ್ದಳದೊಳಗೆ ಯಾಕ ನಿಂತಿ, ಬಿದ್ದು ಇಲ್ಲಿ ಒದ್ದಾಡಿದರ
ಬಿದ್ದು ಇಲ್ಲಿ ಒದ್ದಾಡಿದರ ಎದ್ದು ಹೆಂಗೆ ಹಿಂದಕ್ಕೆ ಮರತಿ ಬುದ್ಧಿಗೇಡಿ ಮುದುಕಿ ನೀನು ಬಿದ್ದೀಯಬೇ ಬಿದ್ದೀಯಬೇ ಮುದುಕಿ ಬಿದ್ದೀಯಬೇ. ಯಾವತ್ತು ಹೇಳಿದ್ದಾರೆ ಇವರು? ಶತಮಾನಗಳ ಹಿಂದೆ ಹೇಳಿದ್ದಾರೆ. ಇವತ್ತು ಇಂಥ ಒಂದು ತತ್ವಪದಗಳ ಆಧಾರದಲ್ಲಿ ಒಂದು ಜೋಳಿಗೆ ಮುಖಾಂತರ ನಾಡನ್ನ ಬರಿ ಕಾಲಲ್ಲಿ ತಿರ್ಕೊಂಡು ಇವತ್ತು ನಾಡು ನುಡಿಯ ರಕ್ಷಣೆಗೆ ನಾಡನ್ನು ಎಚ್ಚರಿಸ್ತಕ್ಕಂಥ ಶ್ರೀ ಶಿಶುನಾಳ ಶರೀಫ್ ಇರ್ಬೋದು, ಗುರುಗೋವಿಂದ ಭಟ್ರು ಇರ್ಬೋದು, ಇವರೆಲ್ಲ ನಾಡು ನುಡಿಯ ರಕ್ಷಣೆಗೆ ಭಾಳ ಸಂತರು ಕೆಲಸ ಮಾಡಿರ್ತಕ್ಕಂಥ ವಿಚಾರದಲ್ಲಿ ಇವತ್ತು ಆ ಕೆಲಸವನ್ನು ನಮ್ಮ ತರಮಾಳು ಶ್ರೀಗಳಂತ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರು ಇವತ್ತು ಈ ನಾಡಿನಲ್ಲಿ ಮಾಡ್ತಾ ಇರ್ತಕ್ಕಂಥ ವಿಚಾರ ಅತಿ ಹೆಮ್ಮೆ ವಿಚಾರ, ನಮ್ಮೆಲ್ಲ ಹೆಮ್ಮೆ ಪಡ್ತಕ್ಕಂಥ ವಿಚಾರ. ಹಾಗಾಗಿ ತಳಬಾಳು ಹುಣ್ಣಿಮೆ ಮಹೋತ್ಸವ ನಿತ್ಯ ನಿರಂತರವಾಗಿ ಎಲ್ಲರ ಮನೆಯಲ್ಲೂ ನಿತ್ಯ ಹುಣ್ಣಿಮೆ ಆಗಬೇಕಾಗ್ತದೆ. ನಿತ್ಯ ಹುಣ್ಣಿಮೆ ಆದಾಗ ಮಾತ್ರ ಉತ್ತಮವಾದ ನಾಡನ್ನು ಕಟ್ಟೋದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಇವತ್ತು ಮೊನ್ನೆ ಶ್ರೀಗಳು ಮಾತಾಡುವ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಸಮ ಬಗೆಯ ಸಮ ಸುಖದ ಸಮ ದುಃಖದ, ಸಮ ಬಗೆಯ ಸಮ ಸುಖದ ಸಮ ದುಃಖದ ಸಾಮರಸ್ಯದ ಮೇಲೆ ತಲೆ ಹೊರತಲಿದ್ದು ನೋಡು ನಮ್ಮ ನಾಡು ಅಂತ. ಯಾರು ಹೇಳಿರೋದು ಇದು? ನಮ್ಮ ಗೋಪಾಲಕೃಷ್ಣ ಅಡಿಗರು ಹೇಳಿರೋದು. ಈ ನಾಡಿನ ಕವಿ ಇವತ್ತು ಹೊಸನೆತ್ತರು ಕುಕ್ಕಿ ಹಾರಿ ಹೋಗುವ ಮುನ್ನ ಅರೇದೇ ಮಾಂತ್ರಿಕನ ಮಾಟ ಮಸಳುವ ಮುನ್ನ, ಹೊಸನೆತ್ತರು ಕುಕ್ಕಿ ಹಾರಿ ಹೋಗುವ ಮುನ್ನ ಅರೇದಿ ಮಾಂತ್ರಿಕನ ಮಾಟ ಮಸಳುವ ಮುನ್ನ, ಉತ್ಸಾಹ ಉತ್ಸುಂಗ ವೀಚಿಯಲ್ಲಿ ಈ ಕ್ಷಿಪ್ತ ಸಾಗರ ಬತ್ತಿ ಹೋಗುವ ಮುನ್ನ ಕಟ್ಟುವೆವು ನಾವು ಹೊಸ ನಾಡೊಂದನ್ನು, ಕಟ್ಟುವೆವು ನಾವು ರಸದ ಬೀಡನ್ನು ಅಂತ ಹೇಳ್ಬಿಟ್ಟಿದ್ದಾರೆ. ಅಂತ ನಾಡನ್ನು ಕಟ್ತಕ್ಕಂಥ ಕೆಲಸ ಇವತ್ತು ಇಂಥ ಹುಣ್ಣಿಮೆಯನ್ನು ಮಾಡೋ ಮುಖಾಂತರ ಆಗಬೇಕಾಗಿದೆ. ಆ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡೋಣ ಅಂತ ಹೇಳ್ತಾ ಇವತ್ತು ನಮ್ಮ ಡಿ ವಿ ಗುಂಡಪ್ಪನವರು ಒಂದು ಕಡೆ ಒಂದು ಮಾತು ಹೇಳ್ತಾರೆ, ನಿಮಿಷದಿಂದ ನಿಮಿಷಕ್ಕೆ ದಿವಸದಿಂದ ದಿವಸಕ್ಕೆ, ನಿಮಿಷದಿಂದ ನಿಮಿಷಕ್ಕೆ ದಿವಸದಿಂದ ನಿಮಿಷಕ್ಕೆ ಭವಿಷ್ಯವ ಚಿಂತಿಸದೆ ಬದುಕನ್ನು ನೂಕುತ್ತಿರು, ಭವಿಷ್ಯವ ಚಿಂತಿಸದೆ ಬದುಕನ್ನು ನೂಕುತ್ತಿರು, ವಿವರಗಳ ಜೋಡಿಸುವ ಯಜಮಾನ ಬೇರಿಯನು ಸವೆಸು ನೀ ಜನ್ಮವನ್ನು ಮಂಕುತಿಮ್ಮ ಅಂತ. ಹಾಗಾಗಿ ಭವಿಷ್ಯದಲ್ಲಿ ಚಿಂತನೆ ಮಾಡಬೇಕಾಗಿಲ್ಲ. ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಶ್ರದ್ಧೆ ಭಕ್ತಿಯಿಂದ ಕೆಲಸ ಮಾಡಿದರೆ ಖಂಡಿತ ಭಗವಂತ ಗುರುಗಳ ಆಶೀರ್ವಾದದಿಂದ ಶ್ರೇಯಸ್ಸನ್ನು ಕೊಡ್ತಕ್ಕಂಥ ವಿಚಾರವನ್ನು ನಮ್ಮ ಮಕ್ಕಳು ಅರಿಬೇಕಾಗ್ತದೆ, ನಾವು ಕೂಡ ಅರಿಬೇಕಾಗ್ತದೆ. ಹಾಗಾಗಿ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು, ಕಲ್ಲಾಗು ಕಷ್ಟಗಳ ಮಳೆ ವಿಧಿಸುರಿಯೇ, ಬೆಲ್ಲ ಸಕ್ಕರೆ ಆಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಗುತಿಮ್ಮ ಅಂತ. ನಾವಿವತ್ತು ಶ್ರೀಮಠ ಯಾವ ರೀತಿ ಬೆಲ್ಲ ಸಕ್ಕರೆ ಆಗಿ ನಮ್ಮೆಲ್ಲರ ಬಾಳಿನಲ್ಲಿ ಇದೆ, ಆ ರೀತಿ ನಾವೆಲ್ಲರೂ ಕೂಡ ಬೆಲ್ಲ ಸಕ್ಕರೆ ಆಗಿ ದೀನ ದುರ್ಬಲರಿಗೆ ಒಂದಾಗಿ ಕೆಲಸ ಮಾಡಿದರೆ ಸ್ವಾಸ್ಥ್ಯ ಸಮಾಜವನ್ನು ಕಟ್ಟೋದಕ್ಕೆ ಎಲ್ಲ ರೀತಿ ಸಹಾಯ ಆಗ್ತದೆ ಅಂತ ವಿಚಾರವನ್ನು ಈ ಸಂದರ್ಭದಲ್ಲಿ ಇವಾಗಲೇ ನೋಡಿ ಚೀಟಿ ಬಂತು, ಸಮಯ ಮುಗಿದಿದೆ ಅಂತೇಳಿ ನಾನು ಮುಗಿಸ್ತೀನಿ ಅಂದೆ. ಮಾಧುಸ್ವಾಮಿ ಅವರು ನೀನು ಮಾತಾಡೋ ಅಂತ ಹೇಳಿದ್ರು. ಹಾಗಾಗಿ ಕಡೆಯದಾಗಿ ಒಂದು ವಿಚಾರವನ್ನು ನಾನು ಹೇಳಿ ಮುಗಿಸ್ತೀನಿ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಇವತ್ತು ನನಗೆ ಮೊನ್ನೆ ಹೇಳಿದರು, ಸಮಾಜ ರಾಜಕೀಯ ಮತ್ತು ರಾಜಕೀಯ ಸಮಾಜನ ವಿಚಾರದಲ್ಲಿ ಮಾತನಾಡೋಕ್ಕೆ ಹೋದರೆ ಬುದ್ಧಿಯವ್ರಿಗೆ ಗೊತ್ತಿದೆ. ಬುದ್ಧಿಯವರು ನಮ್ಮನ್ನೆಲ್ಲ ಕರೆಸಿ ಮಾತಾಡಿರ್ತಕ್ಕಂಥ 1913ನೇ ಇಸ್ವಿಯಲ್ಲಿ ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ಬುದ್ಧಿಯವರು ಒಂದು ಪತ್ರ ಇದೆ ಇಲ್ಲಿ, ಸಾರ್ವತ್ರಿಕ ಚುನಾವಣೆ 2013. ಆ ಪತ್ರ ನಾನು ಇನ್ನೂ ಕೂಡ ಮನೇಲಿ ಬಂದೋಬಸ್ತಲ್ಲಿ ಇಟ್ಟಿದ್ದೀನಿ. ನಾನು ಗುರುಗಳ ಎದುರಿಗೆ ನಾವು ಸೈನ್ ಮಾಡಿರ್ತಕ್ಕಂಥ ಪತ್ರವನ್ನು ಇವತ್ತು ನಿಷ್ಠೆ ಪ್ರಾಮಾಣಿಕತೆ ಉಳಿದಿಲ್ಲ. ಹಾಗಾಗಿ ಆವತ್ತು ನಮ್ಮನ್ನೆಲ್ಲ ಕರೆಸಿದ್ರು. ಅಂದು ಚುನಾವಣೆಗೆ ನಿಂದಂದ ಮಾಧುಸ್ವಾಮಿಯವರು ನಮ್ಮನ್ನೆಲ್ಲ ಕರೆಸಿದ್ರು. ಧರ್ಮೇಗೌಡ ಅವತ್ತು ಚಿಕ್ಕಮಗಳೂರಿಂದ ಎಲೆಕ್ಷನ್ ನಿಂತಿದ್ದ. CT ಮೈಕ್ ಸ್ವಲ್ಪ ಭಾಳ ವೀಕ್ ಆಗಿದೆ ಅಲ್ಲ, ಹಾಗಾಗಿ ನಮ್ಮನ್ನು ಧರ್ಮೇಗೌಡ, CT ರವಿ, ಶಾಂತೇಗೌಡರು, ಆಮೇಲೆ ಸಂದೀಪು, ಬೊಮ್ಮಣ್ಣ, ತುಂಬ ಜನ, ಹೆಚ್ಚು ಕಡಿಮೆ ನಾವೊಂದು 25 ಜನ ಗುರುಗಳ ಹತ್ರ ನಾವು ಹೋಗಿದ್ದು. ಗುರುಗಳೇನು ಕರೆಸಿರಲಿಲ್ಲ, ನಾವೇ ಹೋಗಿದ್ದು. ಯಾಕೆ ಹೋಗಿದ್ದು ಅಂತೇಳಿದರೆ, ಆವಾಗ ಗುರುಗಳು ಒಂದು ಪ್ರಯೋಗವನ್ನು ಮಾಡಿದರು. ದಾವಣಗೆರೆ ಜಿಲ್ಲೆಯಲ್ಲಿ 5 ಕ್ಯಾಂಡಿಡೇಟ್ಗಳನ್ನು, ವಿವಿಧ ವರ್ಗಗಳ ಕ್ಯಾಂಡಿಡೇಟ್ಗಳನ್ನ ಹಾಕಿ ಅಷ್ಟು ಜನನ ಗೆಲ್ಲಿಸ್ಕೊಟ್ಟಿದ್ರು ಇವತ್ತು. ಹಾಗಾಗಿ ಅಲ್ಲಿ ಆ ಕ್ಯಾಂಡಿಡೇಟ್ಗಳು ಹಾಕಿದಂಥ ಸಂದರ್ಭದಲ್ಲಿ ಯಾವುದೇ ರೀತಿ ಮತದಾರರಿಗೆ ಆಮಿಷವನ್ನು ಒಡ್ಡದೆ, ಯಾವುದೇ ರೀತಿ ಹೆಂಡ ಸರಾಯಿ ಇದೇನು ಇವನು ಉಂಟಲ್ಲ ಅದೆಲ್ಲ ಯಾವುದೂ ಏನು ಮಾಡದ ರೀತಿಯಲ್ಲಿ ಚುನಾವಣೆಯನ್ನು ನಡೆಸ್ಕೊಟ್ಟಿದ್ರು. ಹಾಗಾಗಿ ನಮ್ಮನ್ನೆಲ್ಲ ಕರೆಸಿದ್ರು. ಇಲ್ಲಿ ನೋಡಿ ನಾವೆಲ್ಲ ಸೈನ್ ಮಾಡಿ ಕೊಟ್ಟಿದ್ದೀರೋ ಇಲ್ಲಿ ಪೇಪರಲ್ಲಿ. ಅಂದು ನಾವು ಕೂಡ ಅದೇ ರೀತಿ ಚುನಾವಣೆಯನ್ನು ನಡೆಸ್ತೀವಿ ಅಂತೇಳಿ. ಹಾಗಾಗಿ ಮಠಕ್ಕೆ ಬಂದಿದ್ದು,
ಮಠದಲ್ಲಿ ಊಟ ಮಾಡಿ ಗುರುಗಳ ಆಶೀರ್ವಾದ ಪಡ್ಕೊಂಡು ಗುರುಗಳ ಜೊತೆಲಿ ಸೇರಿ ಗಂಟೆಗಟ್ಟಲೆ ಚರ್ಚೆ ಮಾಡಿ, ನೀವು ನೋಡಪ್ಪ ನಮ್ಮ ಮಾತನ್ನು ನಡೆಸೋದಾದರೆ ಮಾತ್ರ ಇಲ್ಲಿ ಸಹಿ ಮಾಡಿ, ಮಾತು ನಡೆಸೋಕ್ಕಾಗದೇ ಇದ್ದರೆ ಈ ವಿಚಾರವನ್ನು ಇಲ್ಲಿಗೆ ಕೈ ಬಿಟ್ಬಿಡಿ, ಶ್ರೀಮಠಕ್ಕೂ ಕೆಟ್ಟ ಹೆಸರು ತರಬೇಡಿ ಅಂತೇಳಿ ಗುರುಗಳು ನಮ್ಗೆ ಹೇಳಿದರು. ಇಲ್ಲ, ನಾವು ಮಾತು ನಡೆಸ್ತೀವಿ ಅಂತೇಳಿ ಗುರುಗಳಿಗೆ ಮಾತು ಕೊಟ್ಟು ಇದಕ್ಕೆಲ್ಲ ಸೈನ್ ಮಾಡಿಕೊಟ್ಟು ಹೋದ್ಮೇಲೆ ಅಲ್ಲಿ ಊರಿಗೆ ಹೋದ್ಮೇಲೆ ಚುನಾವಣೆ ಪ್ರಾರಂಭ ಆಯಿತು. ಚುನಾವಣೆ ಪ್ರಾರಂಭ ಆದಮೇಲೆ ಒಬ್ಬೊಬ್ಬರೇ ಸೈಡಲ್ಲಿ ಏನೇನು ಮಾಡಬೇಕಾ ಕೆಲಸ ಎಲ್ಲ ಮಾಡೋಕ್ಕೆ ಶುರು ಮಾಡಿದರು. ಒಬ್ಬರು ಎಂಡ ಹಂಚಕ್ಕೆ ಶುರು ಮಾಡಿದರು, ಅಲ್ಲಿ ಬಿರಿಯಾನಿ ಮಾಡೋಕ್ಕೆ ಶುರು ಮಾಡಿದರು, ಬೇರೆ ಎಲ್ಲ ನಡೆಯೋಕ್ಕೆ ಶುರುವಾಯಿತು. ಗುರುಗಳಿಗೂ ಗಮನಕ್ಕೂ ಕೂಡ ಬಂತು. ಆಗ ಗುರುಗಳಿಗೆ ಮತ್ತೆ ವಾಪಸ್ ನಾವು ಫೋನಲ್ಲಿ ಕೂಡ ಸಂಪರ್ಕ ಮಾಡಿದು, ಬಂದುಬಿಟ್ರಪ್ಪ ನೀವೆಲ್ಲ ಅಂತ ವಾಪಸ್ಸು ಗುರುಗಳು ಹೇಳಿದರು. ಮತ್ತೆ ಮಠಕ್ಕೆ ಹೋಗಿ ಮತ್ತೆ ಮಠದಲ್ಲೇ ಗುರುಗಳೇ ನಿಮ್ಮ ಮುಂದೆ ನಿಮ್ಮ ಹತ್ರ ಎಲ್ಲ ಬರ್ಕೊಟ್ಟಿದ್ದು ಇದೆಲ್ಲ ಮಾಡಿದ್ದು ದೇವರ ನಮ್ಮ ಕೈಲಿ ಸಾಧ್ಯ ಇಲ್ಲ, ನಿಮ್ಮ ಗುರುವಿನ ಹತ್ರ ನಾವು ಮೋಸ ಮಾಡೋಕ್ಕಾಗಲ್ಲ, ನಿಮಗೆ ಈ ಥರ ನಡ್ಕೊಳಕ್ಕಾಗಲ್ಲ ಅಂಥೇಳಿ ವಾಪಸ್ ಏನು ಅಗ್ರಿಮೆಂಟ್ ಮಾಡಿದ್ದು ಅಗ್ರಿಮೆಂಟ್ ಪತ್ರನೂ ಗುರುಗಳಿಗೆ ಕೊಟ್ಟು ಕ್ಷಮಾಪಣೆ ಕೇಳಿ ಕಾಲಿಗೆ ಬಿದ್ದು ನಾವು ವಾಪಸ್ ಹೋಗಿರ್ತಕ್ಕಂಥ ವಿಚಾರ ಇದೆ. ಹಾಗಾಗಿ ಸಮಾಜ ರಾಜಕೀಯ ಅನ್ನೋ ವಿಚಾರದಲ್ಲಿ ಗುರುಗಳು ಮಾತಾಡಬೇಕು ಅಂತ ಹೇಳಿದರು. ಮಾತಾಡಿದರೆ ಅದು ನಿಷ್ಠೆ ಪ್ರಾಮಾಣಿಕತೆ ಇವ್ಯಾವುದು ಕೂಡ ನಮ್ಮಲ್ಲಿ ಉಳಿದಿಲ್ಲ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಅಂಥ ಚುನಾವಣೆಗಳ ಇದ್ದರೆ ಮಾತ್ರ ಇವತ್ತು ಚುನಾವಣೆಯನ್ನು ನಡೆಸೋದಕ್ಕೆ ಸಾಧ್ಯ ಆಗ್ತದೆ ಅನ್ನೋ ವಿಚಾರವನ್ನು ಅಂದೇ ನಾವು ಗುರುಗಳಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಗುರುಗಳು ಅಂದೂ ಕೂಡ ಪ್ರಯತ್ನ ಮಾಡಿದ್ದಾರೆ, ಇಂದೂ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಮೊನ್ನೆ ಮದ್ಯಪಾನದ ವಿಚಾರದಲ್ಲೂ ಕೂಡ ದಿನನಿತ್ಯ ಅವರ ಪ್ರವಚನದಲ್ಲಿ ಲಾಸ್ಟಿಗೆ ನಿಮಗೆಲ್ಲ ಆಶೀರ್ವಾದ ಮಾಡುವಾಗ ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾರೆ. ಅವರಿಗೆ ಸಮಾಜ ಮುಖ್ಯವಾಗಿ ಸಮಾಜ ಯಾವ ರೀತಿ ತಿದ್ದಬೇಕು, ಸಮಾಜವನ್ನು ಯಾವ ರೀತಿ ಕೊಂಡೊಯ್ಯಬೇಕು ಅನ್ನೋ ವಿಚಾರದಲ್ಲಿ ಬಹುದೊಡ್ಡ ಮಹತ್ವಾಕಾಂಕ್ಷಿ ಹೊಂದಿದ್ದಾರೆ ನಮ್ಮ ಗುರುಗಳು. ಅವರಿಗೆ ನಮ್ಮ ಕೈಲಾದಷ್ಟು ಗುರುಗಳಿಗೆ ಮಠಕ್ಕೆ ನಾವೆಲ್ಲ ನಿಷ್ಠೆ ಪ್ರಾಮಾಣಿಕತೆಯಿಂದ ಇರೋಣ ಅಂತ ಹೇಳ್ತಾ ಇವತ್ತು ಈ ಸಂದರ್ಭದಲ್ಲಿ ತರಳಬಾಳು ಹುಣ್ಣಿಮೆಯ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೆಲವು ಅನಿಸಿಕೆಗಳನ್ನು ಹಂಚಿಕೆ ಮಾಡಿಕೊಳ್ಳಲು ಅವಕಾಶ ಮಾಡಿಕೊಟ್ಟಂಥ ಪರಮ ಪೂಜ್ಯರಿಗೆ ಮತ್ತೊಮ್ಮೆ ಪಾದಾಂಗಳಲ್ಲಿ ನಮಸ್ಕಾರ ಮಾಡ್ತಾ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಎಲ್ರಿಗೂ ಶುಭವಾಗಲಿ, ಶುಭರಾತ್ರಿ. ತರಳಬಾಳು ಹುಣ್ಣಿಮೆ ನಿಮ್ಮೆಲ್ಲರ ಬಾಳಲ್ಲಿ ಹುಣ್ಣಿಮೆಯಾಗಿ ಉಳಿಲಿ ಅಂತ ಈ ಸಂದರ್ಭದಲ್ಲಿ ಆಶಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಥ್ಯಾಂಕ್ ಯು.